ನಮಸ್ಕಾರ. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಅಂದಂಗೆ ಇವತ್ತು ಈವ್ನಿಂಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ನಾವು ಕಬ್ಬನ್ ಪಾರ್ಕಿಗೆ ಹೋಗಿದ್ವಿ. ಅಲ್ಲಿರುವಂಥ ಎಲ್ಲ ಗುಲಾಬಿ ಗಿಡ ಇವೆಲ್ಲ ನೋಡೋಕೆ ಎಷ್ಟು ಚಂದ ಇದ್ವು ಅಂದ್ರೆ ಕಿತ್ಕೊಂಡು ಮನೆಗೆ ತೊಗೊಂಬರ್ಲೇನ ಅನಿಸುತ್ತೆ ನನಗೆ. ಬರ್ರಿ ಇವತ್ತಿಂದ ಏನಕ್ಕೆ ನೋಡೋಣ. ನಾನು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ವಿಡಿಯೋ ಮಾಡತ್ತೀನಿ. ನಂಗೆ ವಿಹಾನಕ್ಕೆ ಕರ್ಕೊಂಡು ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಆಗಾಕತ್ತಿಲ್ಲ. ಇನ್ಮೇಲೆ ಒಂದು ಸ್ಮಾಲ್ ವಿಡಿಯೋ ಮಾಡಿ ಹಾಕ್ಬೇಕಂತ ಮಾಡೀನಿ. ಇವತ್ತು ನಾವು ಕಬ್ಬನ್ ಪಾರ್ಕ್ ಬಂದಿದ್ವಿ. ಅಲ್ಲಿ ವಿಹಾನ, ಅವ್ರ ಪಪ್ಪ ಮತ್ತು ರೋಸಿ 3 ಜನ ಹೊಂಟಾರ. ನಾ ಅವ್ರಿಂದ ಹೊಂಟೇನಿ. ವಿಹಾನಿಗೀಗ 8 ಮಂತ್ಸ್ ಮುಗಿದ 9 ಮಂತ್ಸ್ ಸ್ಟಾರ್ಟ್ ಆಯ್ತು. ಮತ್ತು ಇನ್ನೊಂದು 10 ದಿನಕ್ಕೆ 9 ಮಂತ್ಸನ್ನು ಕಂಪ್ಲೀಟ್ ಆಕೈತಿ. ಸೊ ಇನ್ಮೇಲೆ ನನ್ನ ಡೈಲಿ ಬ್ಲಾಗ್ಸು ನಿಮ್ಮ ಜೊತೆ ಇರ್ತಾವೆ. ಒಂದೊಂದು ವೀಡಿಯೋ ಏನಾರ ಮಿಸ್ ಆದ್ರೆ ಐ ಆಮ್ ಸಾರಿ. ಬಟ್ ಇನ್ಮೇಲೆ ಮಾತ್ರ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಿರ್ತೀನಿ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ. ಹಂಗೆ ನಮ್ಮ ಸಬ್ಸ್ಕ್ರೈಬರ್ಸು ಕೂಡ ಎಲ್ಲರೂ ಆರಾಮಿರ್ರಿ, ಚೆನ್ನಾಗಿರ್ರಿ. ವ್ಯೂವರ್ಸು ಕೂಡ ಎಲ್ಲರೂ ಆರಾಮಿರ್ರಿ, ಚೆನ್ನಾಗಿರ್ರಿ ಅಂತ ನಾನು ಚೆನ್ನಾಗಿರ್ರಿ ಅಂತ ಆಶಿಸ್ತೇನೆ. ಈ ಮಗು ನೋಡ್ಕೊಳ್ಳೋದು ಒಂದು ದೊಡ್ಡದು ಟಾಸ್ಕ್ ಆಗಿಬಿಟ್ಟೈತಿ. ಯಾಕಂದ್ರೆ ಡೈಲಿ ಅವಂಗೆ ಫುಡ್ ರೋಟೀನ್ ಜೊತೆಗೆ ಅವನ ಜೊತೆಗೆ ನಮ್ಮದು ಕೆಲಸ ಆಗಬೇಕು, ಪ್ರತಿಯೊಂದೂ ಆಗಬೇಕು. ಅದು ನನಗೆ ಭಾಳ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಈಗ ಸ್ವಲ್ಪ ರೂಢಿ ಆಗೈತಿ. ಬಟ್ ಅವನ ಜೊತೆಗೆ ವಿಡಿಯೋ ಮಾಡಿಕೊಂಡು ನನಗೆ ಎಡಿಟ್ ಮಾಡೋಕ್ಕಾಗತ್ತಿಲ್ಲ. ಅದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಆಗೈತಿ ನನಗೆ. ಬಟ್ ಇನ್ಮೇಲೆ ನಾನು ರೂಢಿ ಮಾಡ್ಕೊಳ್ಬೇಕು ಬಿಕಾಸ್ ಆಫ್ ಮೈ ಚಾನಲ್. ಬನ್ನಿರಿ ವಿಹಾನ್, ಬರ್ರಿ. ಈಕಿನ ನೋಡ್ರಿ ಭಾಳ ದಿನ ಆದಮೇಲೆ ಹೊರ. ರೋಸಿ ಇಲ್ಲಿ, ರೋಸಿ ಏನು ಮಾಡತ್ತಿ? ನಂಗೆ ವಾಕಿಂಗ್ ಮಾಡೋಕ್ಕೂ ಬಿಡುವಲ್ರಿ ಇವ್ರು ಅಂತಾರೆ. ಒಂದು ತಳವಚ್ಚೋಕೆ ಹಾವಚ್ಚು ಇವ್ರವ್ರು ನನಗೆ ವಾಕಿಂಗ್ ಮಾಡೋಕ್ಕೂ ಬಿಡುವಲ್ರಿ ಅಂತ ಹೇಳಕ್ಕೆ. ಹಾಂ ನಡಿ, ಹೋಗೋಣ ನಡಿ. ಅಡುಗೆ ಮಾಡೋಣ ಬೇಡಪ್ಪು. ಅಡಿಗೆ ಅಪ್ಪಾಜಿಗೆ ಇಲ್ಲಿ ನೋಡ್ರಿ, ಅಡುಗೆ ಮಾಡ್ಬೇಕಾ? ಇವ್ರು ಅಡುಗೆ ಮಾಡಕ್ಕೆ ಬಿಡೋದಿಲ್ಲ. ಮಕ್ಕೋರ್ಪ ಊಟ ಮಾಡಿ ಮಕ್ಕೋ ಅಂತಂದ್ರ ಅವ ಒಲ್ಲಂತ ಇಲ್ಲಿ ಅಡ್ಗೆ ಮನೆಗೆ ಬಂದು ಕುಂತಾನ ನನ್ನ ಕುಟ್ಟಾಗ. ನೋಡ್ರಿ ಇಲ್ಲಿ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಅಪ್ಪಾಜಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭ ಮುಂಜಾನೆ. ಎಲ್ಲರಿಗೂ ಹೆಂಗದ್ರಿ? ಆರಾಮದಿರಿ ಅನ್ನೋದು ನನ್ನ ಭಾವನೆ. ಅಪ್ಪಾಜಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಆಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅನ್ನಂಗೆ ಇವತ್ತಿನ ಬ್ಲಾಗ್ ಒಳಗೆ ಚಪಾತಿ ಹೀರಿಕಾಯಿ ಪಲ್ಯ ಮಾಡತ್ತಿದ್ದೆ. ಚಪಾತಿ ಹಿಟ್ಟು ಕಲಸಿಟ್ಟೇನಿ, ಹೀರಿಕಾಯಿ ಪಲ್ಯ ಮಾಡ್ಬೇಕಂತ ಕಟ್ ಮಾಡಿ ಇಟ್ಕೊಳತ್ತೇನೆ. ಇವಾಗ ಬಿಡತ್ತಿಲ್ಲ. ಇವಂಗೆ ಊಟ ಮಾಡ್ಸೇನಿ. ಮಲ್ಕೋರು ಅಂದ್ರೆ ಮಲ್ಕೊಳಕ್ಕೂ ತಯಾರಿಲ್ಲ. ನಮ್ಗೆ ಕೆಲಸ ಮಾಡೋಕ್ಕೂ ಬಿಡತ್ತಿಲ್ಲ. ಅವ್ರ ಡ್ಯಾಡಿ ಒಂದು ಸ್ವಲ್ಪ ಔಟ್ಸೈಡ್ ಹೋಗ್ಯಾರ. ಅವ್ರು ಬಂದ ತಕ್ಷಣ ಅವ್ರ ಕೈಯಾಗ ಕೊಟ್ಟು ಅಡುಗೆ ಮಾಡ್ಬೇಕು. ಯಜಮಾನ್ರು ಹೋಗುಗಳಿಗೆ ನಂದು ಅಡುಗೆ ಆಗ್ಬೇಕು. ಈ ಯಜಮಾನ್ರು ಬಿಡಾಕತ್ತಿಲ್ಲ. ದೊಡ್ಡ ಯಜಮಾನ್ರಿ ಇವರು, ನಮ್ಮ ಮನೆ ದೊಡ್ಡ ಯಜಮಾನ್ರು ಬಿಡಾಕತ್ತಿಲ್ಲ. ಸೊ ವಿಹಾನ್ ಬರೀ ಕಿತ್ತಿಪಿ ಕೆಲಸ, ಬರೀ ಇಂಥ ಕಿತ್ತಿಪಿ ಕೆಲಸ ನಿಂದ, ಹೌದಿಲ್ಲ? ಇವತ್ತಿನ ದಿನ ಏನಾಕೈತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಬರ್ರಿ. ನಾನು ಇವತ್ತಿನ ಬ್ಲಾಗ್ನಾಗ ಬೇಬಿ ಕ್ಯಾರಿ ಬ್ಯಾಗ್ ನಿಮ್ಗೆ ಹೇಳತ್ತೀನಿ. ಇದು ಭಾಳ ಕಂಫರ್ಟಬಲ್ ಐತಿ. ಇದಕ್ಕೆ ಮುಂಚೆ ನಾನೊಂದು ಬ್ಯಾಗ್ ತೊಗೊಂಡಿದ್ದೆ, ಅದಷ್ಟು ಕಂಫರ್ಟಬಲ್ ಇರಲಿಲ್ಲ. ವಿಹಾನು ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ಬಟ್ ಈ ಥರ ಸೀಟರ್ ಇರೋದು ಬ್ಯಾಗ್ ತೊಗೊಂಡ್ರೆ ಬೇಬಿಗೆ ಅದಕ್ಕೆ ಕೂಡಕ್ಕೂ ಕಂಫರ್ಟಬಲ್ ಆಗ್ತೈತಿ. ಜೊತೆಗೆ ನಮಗೆ ಕ್ಯಾರಿ ಮಾಡ್ಬೇಕಾದ್ರೆ ಮಗು ನಮ್ಗೆ ವೇಟ್ ಐತೆ ಅನ್ಸೋಂಗಿಲ್ಲ. ಈ ಬ್ಯಾಗ್ ಒಳಗೆ ಅಪ್ ಟು 17 kg ಮಟ್ಟ ನೀವು ಬೇಬಿಗೆ ಕ್ಯಾರಿ ಮಾಡ್ಬೋದು. 17 kg ಮಟ್ಟ ಮಗು ಇದ್ರು ಇದ್ರ ಕ್ಯಾರಿ ಮಾಡ್ಬೋದು. ಆಮೇಲೆ ಈ ಬ್ಯಾಗ್ ನಾನು ಅಮೆಝಾನ್ ಒಳಗೆ ತೊಗೊಂಡಿದ್ದೆ. ಚಲೋ ಐತಿ, ಕ್ವಾಲಿಟಿ ಚಲೋ ಐತಿ. ಬೇಕಂದ್ರೆ ನೀವು ತಗೋಬೋದು. ಇಲ್ಲೇ ನಾನು ಈ ಬ್ಲಾಗ್ ಒಳಗೆ ನಾನು ಪ್ರತಿ ಬ್ಲಾಗ್ ಒಳಗೂ ಮಕ್ಕಳಿಗೆ ಸಂಬಂಧಪಟ್ಟಿದ್ದ, ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಕೆಲವೊಂದಿಷ್ಟು ಏನೇನು ನಾನು ತೊಗೊಂಡಿರ್ತೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೇನೆ. ಸೊ ಇಲ್ಲೇ ಒಂದು ಸೈಡ್
ಮಗುಗ ನೀರಿನ ಬಾಟ್ಲಿ ಇಟ್ಕೋಬೋದು, ಇಲ್ಲ ಹಾಲಿಂದ ಬಾಟ್ಲಿ ಇಟ್ಕೋಬೋದು. ನೀವಿಲ್ಲ ಸೈಡಿಗೆ ಒಂದು ಸೈಡ್ ನೀವು ಫೋನ್, ನಿಮ್ದು ವ್ಯಾಲೆಟ್ ಅದೆಲ್ಲ ಇಟ್ಕೋಬೋದು. ಇದು ಈ ಥರ ಬರ್ತೈತಿ, ಇದು ಈ ಥರ ಬರ್ತೈತಿ. ಹಾಕೊಂಡ್ರ ಇದಕ್ಕೆ ಡಬಲ್ ಲಾಕ್ ಐತಿ. ಒಂದು ಈ ಥರ ಲಾಕ್ ಐತಿ, ಒಂದು ಈ ಥರ ಲಾಕ್ ಐತಿ, ಡಬಲ್ ಲಾಕ್ ಐತಿ. ಆಮೇಲೆ ಇದನ್ನ ಈ ಬ್ಯಾಗ್ಗೆ ಇದು ಸೀಟರಿಂದ ಏನಿರ್ತೈತಲ್ಲ ಇದನ್ನ ಇಲ್ಲೇ ಜಾಯಿಂಟ್ ಮಾಡ್ಕೋಬೇಕು. ಜಿಪ್ ಇದೊಂದು ಏನಾಗ್ತೈತಿ ಲಾಕ್ ಆಗ್ತೈತಿ. ಸೊ ಆಮೇಲೆ ನೀವು ಮಗುಗ ಆರಾಮಾಗ ಕ್ಯಾರಿ ಮಾಡ್ಬೋದು. ಒಂದ್ಸರ್ತಿ ನಾನು ತೋರಿಸ್ತೇನೆ ನೋಡಿ. ಈ ಥರ ಈ ಜಿಪ್ ಇದಕ್ಕೆ ಲಾಕ್ ಮಾಡಿಕೊಂಡು ಇದು ಹಾಕೊಂಡ್ರೆ ನೀವು ಮಗುಗ ಆರಾಮ್ ಕ್ಯಾರಿ ಮಾಡ್ಕೋಬೋದು. ಈ ಥರ ಮುಂದೆ ಹಾಕೊಂಡು ಈ ಥರ ಕ್ಯಾರಿ ಮಾಡ್ಬೋದು. ಮಗುಗೆ ಮುಂದೆ ಕೂಡಿಸ್ಕೊಂಡ, ಇಲ್ಲ ಬೇಡ ಬರೀ ಮಗು ಊಟ ಮಾಡ್ಸತ್ತೇವೆ ಅಂತಂದ್ರೆ ಈ ಥರ ಮುಂದೂ ಹಾಕೋಬೋದು. ಈ ಸೀಟರ್ ಈ ಥರ ಸೈಡಿಗೂ ಹಾಕೋಬೋದು. ನನಗೆ ವಿಹಾನಗೆ ಹಿಂಗೆ ಎತ್ತಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಂಗೆ ಗ್ಲೂಕೋಸ್ ಹಾಕಿದ್ದ ಕೈ ನೋವು ಇರೋದ್ರಿಂದ ಜಾಸ್ತಿ ನನಗೆ ವೇಟ್ ಲಿಫ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಇದು ವಿಹಾನಿಗೆ ಊಟ ಮಾಡಿಸ್ಬೇಕಾದ್ರೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಭಾಳ ಅಂದ್ರೆ ಭಾಳ ಕಂಫರ್ಟಬಲ್ ಐತಿ. ಎಕ್ಸ್ಪೆಷಲಿ ಸಿಸರಿನ್ ಸಿ ಸೆಕ್ಷನ್ ಆದವ್ರಿಗಂತೂ ಭಾಳ ಚಲೋ ಇದೆ. ಸಮ್ಟೈಮ್ಸ್ ವೇಟ್ ಎತ್ತಬೇಡ ಅಂದಿರ್ತಾರ, ಮಗುನ ಎತ್ಕೊಂಡು ಮ್ಯಾನೇಜ್ ಮಾಡೋಕೆ ಆಗ್ತಿರೋಂಗಿಲ್ಲ. ಆ ತಾಯಂದ್ರಿಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಈ ಬ್ಲಾಗು ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನೆಕ್ಸ್ಟ್ ಇದೇ ಥರ ನಿಮಗೆ ಉಪಯುಕ್ತ ಮಾಹಿತಿ ತೊಗೊಂಡು ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಂಗೆ ಈ ಬ್ಯಾಗದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಭಾಳ ಆಪ್ಷನ್ ಅದಾವು. ನಾನು ತೊಗೊಂಡಿದ್ದು ಒಂದು ಪ್ರಾಡಕ್ಟ್ ಒಳಗೆ ಇದು ಮೆಡ್ ಟೈವ್ ಅಂತ. ಇದು ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಸಮ್ಟೈಮ್ಸ್. ಆಮೇಲೆ ನನಗೆ ಇಲ್ಲಿ ಬ್ಯಾಕ್ ಪೇನ್ ಬರತ್ತಿತ್ತು. ನಾನು ಕೆಲವೊಂದಿಷ್ಟು ಸರ್ಚ್ ಮಾಡಿದೆ, ಗೂಗಲ್ ಮತ್ತು ಯೂಟ್ಯೂಬ್ದಾಗೆಲ್ಲ ಚೆಕ್ ಮಾಡಿದೆ, ಇಲ್ಲಿ ಬ್ಯಾಕ್ ಪೇನ್ ಬರೋಕ್ಕೆ ಏನು ಪೋಸ್ಟ್ ಮಾರ್ಟಮ್ ಪ್ರೆಗ್ನೆನ್ಸಿ ಆದಮೇಲೆ ಅಂತ. ಮೇನ್ ರೀಸನ್ನು ಒಂದೇ ಸೈಡ್ ಮಗುನ ಈ ಥರ ಎತ್ಕೊತೀವಲ್ಲ, ನಮ್ಗೆ ಸಿ ಸೆಕ್ಷನ್ ಆದವ್ರಿಗೆ ಅದು ಪೇನ್ ಜಾಸ್ತಿ ಇರ್ತೈತಿ. ಸೊ ಆದ್ದರಿಂದ ಇದು ಸಜೆಸ್ಟ್ ಮಾಡಿದ್ದು ಚೆನ್ನಾಗೈತಿ. ಇದೇ ಥರ ಪ್ರಾಡಕ್ಟ್ಸ್ ಕಡಿಮೆ ರೇಟಿಗೂ ಅದಾವು, ಜಾಸ್ತಿ ರೇಟಿಗೂ ಅದಾವು. ನಿಮಗೆ ಯಾವ್ದು ಅವೈಲೇಬಲ್ ಅಂದರೆ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅನಿಸ್ತೈತಿ ಆ ಪ್ರಾಡಕ್ಟನ್ನು ನೀವು ಬೈ ಮಾಡ್ಬೋದು. ಬಟ್ ಇದ್ರದ್ದಂತೂ ಲಿಂಕ್ ನಾ ಹಾಕಿರ್ತೀನಿ. ನೀವು ಕ್ವಾಲಿಟಿ ಚಲೋ ಐತಿ, ಇಷ್ಟ ಆದ್ರೆ ತೊಗೊಳ್ರಿ. ಆಮೇಲೆ ಮಗುಗೂ ಭಾಳ ಕಂಫರ್ಟಬಲ್ಲು ಇರ್ತೈತಿದ್ದು. ಅಪ್ ಟು 17 kg ಮಟ ಅಂತ ಹೇಳಿದ್ನಲ್ಲ, ಅಷ್ಟು ಮಟ ಅಂತೂ ಇದ್ರಾಗ ಕ್ಯಾರಿ ಮಾಡ್ಬೋದು ನಮ್ಮ ಮಗುಗೆ. ಸೊ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.